ರಾಜ್ಯ ಸರ್ಕಾರ ಪಶು ಇಲಾಖೆ ವೈದ್ಯರ ಗ್ರಾಮೀಣ ಸೇವೆಯನ್ನು ಕನಿಷ್ಠ 5 ವರ್ಷಗಳಿಗಾದರೂ ಕಡ್ಡಾಯಗೊಳಿಸಬೇಕೆಂದು ಶಾಸಕ ಎ. ಮಂಜು ಆಗ್ರಹಿಸಿದರು. ಶನಿವಾರ ತಾಲೂಕು ಪಶು ಇಲಾಖೆ ವಿಶ್ವ ರೇಬಿಸ್ ದಿನಾಚರಣೆ ಅಂಗವಾಗಿ ಪಟ್ಟಣದ ಪಾಲಿಕ್ಲಿನಿಕ್ ಆಸ್ಪತ್ರೆಯಲ್ಲಿ ಸಾಕು ಪ್ರಾಣಿಗಳಿಗೆ ಹಮ್ಮಿಕೊಂಡಿದ್ದ ಲಸಿಕೆ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಾಣಿಗಳು ಅನುಭವಿಸುವ ಅನಾರೋಗ್ಯ ಸಮಸ್ಯೆಯನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಮನುಷ್ಯರು ಅಂತಹ ಯಾವುದೇ ಸಮಸ್ಯೆ ಬಂದರೂ ವೈದ್ಯರ ಬಳಿ ಹೇಳಿ ಸಕಾಲದಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಪಶು ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮೂಕ ಪ್ರಾಣಿಗಳಿಗೆ ರೋಗಗಳ ವಿರುದ್ಧ ಲಸಿಕೆಯನ್ನು ನೀಡುತ್ತಿರುವುದು ಅತಿ ಮುಖ್ಯ ಕಾರ್ಯವಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಶು ಇಲಾಖೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವರಾಮ್ ಮಾತನಾಡಿ, ಇಂದು ವಿಶ್ವ ರೇಬಿಸ್ ದಿನಾಚರಣೆಯನ್ನು ಇಡೀ ವಿಶ್ವವೇ ಆಚರಣೆ ಮಾಡುತ್ತಿದೆ. 2030ರ ವೇಳೆಗೆ ರೇಬಿಸ್ ಮುಕ್ತಗೊಳಿಸುವ ಸಂಕಲ್ಪವನ್ನು ಕೈಗೊಳ್ಳಲಾಗಿದೆ. ಈ ಸಲುವಾಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಏಕಕಾಲದಲ್ಲಿ ನೂರಾರು ಸಂಖ್ಯೆಯ ಸಾಕು ನಾಯಿ, ಇತರೆ ಪ್ರಾಣಿಗಳಿಗೆ ರೇಬಿಸ್ ವಿರುದ್ಧದ ಲಸಿಕೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಇಲ್ಲಿಯೂ ಸಹ 60ಕ್ಕಿಂತಲೂ ಹೆಚ್ಚಿನ ಸಾಕು ಪ್ರಾಣಿಗಳಿಗೆ ಲಸಿಕೆ ಕೊಡಲಾಗಿದೆ. ಅಲ್ಲದೆ ಮನುಷ್ಯರಿಗೂ ಸಹ ರೇಬಿಸ್ ವಿರುದ್ಧದ ಲಸಿಕೆಯನ್ನು ಕೊಡುವ ಕಾರ್ಯ ಸಹ ಕೈಗೊಳ್ಳಲಾಗಿದೆ. ಈ ಒಂದು ಕಾರ್ಯದಲ್ಲಿ ರೈತರು, ಸಾಕು ಪ್ರಾಣಿಗಳ ಮಾಲೀಕರು ಕಡ್ಡಾಯವಾಗಿ ರೇಬಿಸ್ ಲಸಿಕೆಯನ್ನು ಹಾಕಿಸಿ ರೇಬಿಸ್ ಮುಕ್ತ ರಾಷ್ಟ್ರಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಪಾಲಿಕ್ಲಿನಿಕ್ ಪಶು ಆಸ್ಪತ್ರೆಯ ಉಪನಿರ್ದೇಶಕ ಗುರುಪ್ರಸಾದ್, ಪಶು ವೈದ್ಯಾಧಿಕಾರಿ ದರ್ಶನ್, ಮುಖಂಡರಾದ ನರಸೇಗೌಡ ಇತರರು ಉಪಸ್ಥಿತರಿದ್ದರು. ರೈತಾಪಿ ಮತ್ತು ನಾಯಿ ಸಾಕಿರ್ತಕ್ಕಂಥ ಎಲ್ಲರಿಗೂ ಕೂಡ ಬದುಕಲಿ. ಆಮೇಲೆ ನೀವೆಲ್ಲ ಡಾಕ್ಟರ್ಸ್ಗಳು ನೀವು ಭಾರಿ ಪುಣ್ಯವಂತರು. ಯಾಕಂದ್ರೆ ಯಾವ ಇಂಜೆಕ್ಷನ್ ಕೊಟ್ಟರು ಈ ತಪ್ಪು ಮಾಡಿದೀವಿ ಅಂತ ಯಾವ ನಾಯಿ ಮೇಲೆ ಹೇಳೋದು. ಸೊ ನೀವೇನ್ ಕೊಟ್ಟಿದೆ ಅದೇ ನಿಮ್ಮ ಮಾಫಿ, ಅದೇ ಇದು. ಆದ್ರೆ ಭಾರಿ ಹುಷಾರಾಗಿ ಮಾಡ್ತಕ್ಕಂಥದ್ದನ್ನ ಮಾಡಬೇಕು. ಬಹುಶಃ ಏನು ಕಾಯಿಲೆ ಇದೆ ಅಂತ ನಿಮಗೆ ಬಂದೇಳೋನು ಯಾರು ಅಂದ್ರೆ ರೈತಾಪಿ ವರ್ಗ. ನಾಯಿ ಸಾಕಿರೋನು, ಹಸು ಸಾಕಿರೋನು ಅಥವಾ ಇನ್ನೊಂದು ನಮ್ಮ ಹಸು ಹಿಂಗಾಗಿದೆ, ನಮ್ಗೆ ಇನ್ನೊಂದು ಜ್ಞಾಪಕ ಅಕ್ಕನ ಬಂದು ಅಂತೇಳಿ ನೇಲ್ಗೆನಲ್ಲಿ ಇದನ್ನೆಲ್ಲ ಕೀಳ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ. ಬಹುಶಃ ಇವತ್ತು ಟೆಕ್ನಾಲಜಿ ಫಾಸ್ಟ್ ಆಗಿದೆ. ಇವತ್ತು ಸಾವು ನೋವುಗಳು ಕಡಿಮೆ ಆಗಿದೆ. ಒಂದು ಪೇನ್ ಏನು ಅಂದ್ರೆ ಹಳ್ಳಿಗಳಲ್ಲಿ ನಮ್ಮ ದೇಶೀಯ ತಳಿಗಳು ಕಡಿಮೆ ಆಗಿದೆ. ದೇಶೀಯ ತಳಿಗಳಿಗೆ ಎನ್ಕರೇಜ್ ಮಾಡಬೇಕು. ಚಿಕ್ಕಗಳನ್ನಾಗಲಿ ಯಾರ ನಾಯಿಗೆ ಸೇರಿದ್ದು, ಯಾವ ಬೀದಿ ಸೇರಿದ್ದು, ಎಲ್ಲಿದ್ದು ಅಂತೇಳಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಸರ್. ಸೊ ಜೊತೆಗೆ ಈಗ ಇವತ್ತು ನಮಗೆ 30 ನಾಯಿಗಳು ಈಗ ಬಂದೋದು ಸರ್. ಈಗ ಅದಲ್ಲದೆ ನಮ್ಮ ಇಡೀ ತಾಲೂಕು ಕೂಡ ಎಲ್ಲ ಹಾಸ್ಪಿಟಲ್ ಕೂಡ 150ಕ್ಕೂ ಹೆಚ್ಚು ನಾಯಿಗಳು ವ್ಯಾಕ್ಸಿನೇಷನ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಸರ್. ಇವತ್ತಿಂದ ಇನ್ನು ಮುಂದಿನ ತಿಂಗಳು 27 ಕೂಡ ನಾವು ವ್ಯಾಕ್ಸಿನೇಷನ್ ನಾವು ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ಇದು ಈ ತಿಂಗಳು ಪೂರ್ತಿಯಾಗಿ ಉಚಿತವಾಗಿ ರೇಬಿಸ್ ಲಸಿಕೆಯನ್ನು ಹಾಕ್ತೀವಿ. ಆ ಉದ್ದೇಶದಿಂದ ಇವತ್ತು ಒಂದು ಪ್ರಾಯೋಗಿಕವಾಗಿ ನಮ್ಮ ಅರ್ಕಲ್ಗೋಡು ಪಾಲಿಕ್ಲಿನಿಕ್ನಲ್ಲಿ ಉದ್ಘಾಟನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ತಮ್ಮನ್ನ ಆಹ್ವಾನ ಮಾಡಿದ್ದೀವಿ.